ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಪೌಷ್ಯ ಮಾಸ ಜನವರಿ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ 2026ನೇ ಇಸ್ವಿ ಹೊಸ ವರ್ಷದ ಆಂಗ್ಲ ಹೊಸ ವರ್ಷದ ಶುಭಾಶಯಗಳು. ಎಲ್ಲ ವೀಕ್ಷಕರು ಕೂಡ ಈ ಹೊಸ ವರ್ಷದಲ್ಲಿ ಶುಭ ಫಲಗಳನ್ನು ಕಾಣುವಂಥವರಾಗಲಿ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಪ್ರಾರಂಭ ಮಾಡೋಣ. ವೀಕ್ಷಕರೇ, 2026ನೇ ಇಸ್ವಿಯ ಸಂಪೂರ್ಣ ಒಂದು ಗ್ರಹಗಳ ಪರಿವರ್ತನೆಗಳನ್ನು ನೋಡೋದಾದರೆ ಮುಖ್ಯವಾಗಿ ಗುರುವಿನ ಒಂದು ಪರಿವರ್ತನೆ 2026ರಲ್ಲಿ 2 ಬಾರಿ ಆಗುತ್ತೆ. ಜೂನ್ 1ನೇ ತಾರೀಕು ಮಿಥುನ ರಾಶಿಯಿಂದ ಗುರು ಕರ್ಕಾಟಕ ರಾಶಿಗೆ ಬರ್ತಾನೆ. ಅಕ್ಟೋಬರ್ 31ನೇ ತಾರೀಕು ಗುರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೊ 2 ಬಾರಿ ಪರಿವರ್ತನೆಗಳನ್ನು ಮಾಡುವಂಥದ್ದು. ಹಲವಾರು ರಾಶಿಗಳಿಗೆ ಗುರುಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಜೂನ್ 1ನೇ ತಾರೀಕಿನ ನಂತರದಿಂದ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಶುರುವಾಗುತ್ತೆ. ಅದೇ ರೀತಿಯಲ್ಲಿ ಡಿಸೆಂಬರ್ 5ನೇ ತಾರೀಕು ರಾಹು ಕುಂಭರಾಶಿಯಿಂದ ಮಕರ ರಾಶಿಗೆ ಬಂದರೆ ಕೇತು ಸಿಂಹ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಒಂದು ಪರಿವರ್ತನೆಗಳು ಬಹಳ ವಿಶೇಷ. ಏಕೆಂದರೆ ರಾಹು 1.5 ವರ್ಷ ತೆಗೆದುಕೊಳ್ತಾನೆ ಒಂದು ರಾಶಿಯನ್ನು ಬದಲಾಯಿಸೋದಕ್ಕೆ. ರಾಹುಕೇತುಗಳು 1.5 ವರ್ಷ ತಗೊಳ್ತಾರೆ. ಗುರು 12 ತಿಂಗಳು ತಗೊಳ್ತಾನೆ. ಅಂದರೆ ಸಂಪೂರ್ಣ ವರ್ಷಕ್ಕೊಂದು ರಾಶಿಯನ್ನು ಬದಲಾಯಿಸುವಂತಹ ಗುರು 2026ರಲ್ಲಿ 2 ಬಾರಿ ರಾಶಿಯನ್ನು ಬದಲಾಯಿಸ್ತಾನೆ. ಈ ಪರಿವರ್ತನೆಗಳು ಬಹಳ ವಿಶೇಷ. ಇನ್ನು ಜನವರಿ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ 12ನೇ ತಾರೀಕು ಶುಕ್ರ ಮಕರ ರಾಶಿಗೆ ಬರ್ತಾನೆ ಜನವರಿ ತಿಂಗಳಲ್ಲಿ. ಜನವರಿ 14ನೇ ತಾರೀಕು ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರ ಸಂಕ್ರಾಂತಿ ಪರ್ವಕಾಲ ಉತ್ತರಾಯಣ ಪ್ರಾರಂಭ ಆಗುವಂತಹ ಸಮಯ. ಖಂಡಿತ ಎಲ್ಲರೂ ಕೂಡ ಶುಭ ಫಲಗಳನ್ನು ಕಾಣುವಂಥವರಾಗಲಿ. ಜನವರಿ 15ನೇ ತಾರೀಕು ಕುಜ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಜನವರಿ 17ನೇ ತಾರೀಕು ಬುಧ ಧನುರಾಶಿಯಿಂದ ಮಕರ ರಾಶಿಗೆ ಬರ್ತಾನೆ. ಒಟ್ಟಿನಲ್ಲಿ 12, 14, 15, 17 ಈ 4 ತಾರೀಕುಗಳಲ್ಲಿ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಇದು ಒಂದು ಬಹಳ ವಿಶೇಷ. ಆಂಗ್ಲ ಹೊಸ ವರ್ಷದ ಪ್ರಾರಂಭದ ಜನವರಿ ತಿಂಗಳಲ್ಲಿ 4 ಗ್ರಹಗಳು ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕಾದಂತಹ ವಿಚಾರ ಆಗಿರುತ್ತೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಜನವರಿ ತಿಂಗಳಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರುವಿನ ಸಂಚಾರ ಆಗ್ತಾ ಇರುತ್ತೆ. ಸೊ ಗುರುವಿನ ಆರಾಧನೆ ಮಾಡೋದು ತುಂಬ ಅಗತ್ಯ. ಏಕೆಂದರೆ 4 ಗ್ರಹಗಳು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಆಂಗ್ಲ ಹೊಸ ವರ್ಷದ ಪ್ರಾರಂಭ ಆಗಿರೋದ್ರಿಂದ ಜನವರಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬಹಳಷ್ಟು ಕುತೂಹಲ ಮತ್ತು ಆಸಕ್ತಿಗಳನ್ನು ಹುಟ್ಟಿಸುವಂತಹ ಮಾಸ ಆಗಿರುತ್ತೆ. ಮಿಥುನ ರಾಶಿಯವರಿಗೆ 8ನೇ ಮನೆಯಲ್ಲಿ 4 ಗ್ರಹ ಇರುವಂಥದ್ದು. ಹೆಚ್ಚಿನದಾಗಿ ಲಕ್ಷ್ಮೀ ನರಸಿಂಹ ಮತ್ತು ಈಶ್ವರನ ದರ್ಶನ ಮಾಡುವಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಅತ್ಯಂತ ಅವಶ್ಯಕ ಕೂಡ. ಇದರ ಬಗ್ಗೆ ಗಮನ ಹರಿಸಿದರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಪ್ರಾರಂಭದ 1 ತಿಂಗಳು ಅಂದರೆ ಜನವರಿ 15ರ ನಂತರದಿಂದ 1 ಮಾಸಗಳ ಕಾಲ ಅಂದರೆ ಫೆಬ್ರವರಿ ತನಕ ಮಿಥುನ ರಾಶಿಯವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಅವಶ್ಯಕ. ಅದರಲ್ಲೂ ಕೂಡ ಜೀರ್ಣಕ್ರಿಯೆ ಅಥವಾ ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯಗಳು, ಸಣ್ಣ ಪುಟ್ಟ ಸ್ಕಿನ್ ಅಲರ್ಜಿ ಇಂಥದ್ದು ಬರೋದಕ್ಕೆ ಅವಕಾಶ ಇರುತ್ತೆ. ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರ. ಕುಟುಂಬ ವಾಕ್ಸ್ಥಾನಾಧಿಪತಿ ಆ ಸ್ಥಾನದ ಮೇಲೆ 4 ಗ್ರಹಗಳ ದೃಷ್ಟಿ ಬೀಳ್ತಾ ಇರುತ್ತೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳುವಂಥದ್ದು ಮಿಥುನ ರಾಶಿಯವರಿಗೆ ಅವಶ್ಯಕ. ಯಾಕೆಂದರೆ ಅಷ್ಟಮ ಕುಜದೋಷ ಅನ್ನುವಂಥದ್ದು ಅನವಶ್ಯಕ ಕಲಹಗಳನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಕುಜ ಮತ್ತು ಬುಧನ ಯುತಿಯಾಗುವಂಥದ್ದು, ಕುಜ ಮತ್ತು ಶುಕ್ರನ ಯುತಿಯಾಗುವಂಥದ್ದು,
ರವಿ ಮತ್ತು ಶುಕ್ರ, ಅದರಲ್ಲೂ ಕೂಡ ಶುಕ್ರ ಸೂರ್ಯನ ಜೊತೆ ಅಸ್ತಂಗತನಾಗಿರ್ತಾನೆ. ಇದೆಲ್ಲದೂ ಕೂಡ ಮಿಥುನ ರಾಶಿಯವರಿಗೆ 8ನೇ ಮನೆಯಲ್ಲಿ ನಡೆಯೋದ್ರಿಂದ 2026 ಜನವರಿ 15ರ ನಂತರ 1 ಮಾಸಗಳ ಕಾಲ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಳಿ. ಖರ್ಚುಗಳನ್ನು ಸ್ವಲ್ಪ ಕಡಿಮೆ ಮಾಡುವಂಥದ್ದು ಅವಶ್ಯಕ. ಈ ಸಮಯದಲ್ಲಿ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಧನಾಗಮನಗಳು ಸ್ವಲ್ಪ ವಿಳಂಬ ಆಗುತ್ತೆ, ಧನವ್ಯಯ ಆಗುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ. ಇದೆಲ್ಲ ಜನವರಿ 15ರಿಂದ 1 ತಿಂಗಳು ಮಾತ್ರ ಇದನ್ನು ಗಮನಿಸ್ಕೊಳ್ಬೇಕು. ಯಾಕೆಂದರೆ ತುಂಬ ನೆಗೆಟಿವ್ ಅಂತ ಏನಿಲ್ಲ. 4-5 ಗ್ರಹಗಳು 8ನೇ ಮನೆಯಲ್ಲಿ ಸಂಚಾರ ಮಾಡಿದರೆ ಅದರ ಫಲಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ನೆಗೆಟಿವ್ ಆಗಿ ಫಲಗಳನ್ನು ಕೊಡುವಂಥದ್ದು ಜಾಸ್ತಿ ಇರುತ್ತೆ. ಇದನ್ನು ಗಮನಿಸ್ಕೊಳ್ಬೇಕು. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನಾಧಿಪತಿ ಸೂರ್ಯನು ಕೂಡ ಅಷ್ಟಮದಲ್ಲಿರ್ತಾನೆ. ಆ ಸ್ಥಾನದಲ್ಲಿ ಕೇತುವಿನ ಸಂಚಾರ ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಅಣ್ಣ ತಮ್ಮಂದರು ಅಥವಾ ಸೋದರಿಯರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರೋದಕ್ಕೆ ಕಾರಣಗಳಿರುತ್ತೆ. ಈ ಸಮಯದಲ್ಲಿ ಅವರಿಗೂ ಕೂಡ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಅತ್ಯಂತ ಅವಶ್ಯಕ ಕೂಡ. ನರಸಿಂಹನ ದರ್ಶನ ಮಾಡಿ ಪಂಚಾಮೃತ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದು. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಒಂದು ಉತ್ತಮವಾದಂತಹ ಪರಿಹಾರ ಇದಾಗಿರುತ್ತೆ. ಯಾವುದೇ ಹಣಕಾಸಿನ ನಿರೀಕ್ಷೆಗಳಿದ್ದರೆ, ಅಂದರೆ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಸ್ವಲ್ಪ ವಿಳಂಬ ಆಗುತ್ತೆ. ಫೆಬ್ರವರಿ ಮಾರ್ಚ್ ನಂತರ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯಗಳು ಬರುತ್ತೆ. ಜೂನ್ 1ನೇ ತಾರೀಕಿನಿಂದ ಗುರುಬಲ ಕೂಡ ಪ್ರಾರಂಭ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಜನವರಿ 15ರಿಂದ ಫೆಬ್ರವರಿ 14-15ರ ತನಕ ಈ ಅಷ್ಟಮದಲ್ಲಿರುವಂತಹ ಗ್ರಹಗಳೆಲ್ಲ ಒಂದು ಮನೆ ಮುಂದಕ್ಕೆ ಸಂಚಾರ ಮಾಡುವ ತನಕ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳೋದು ಅವಶ್ಯಕ. ವಿದ್ಯೆ, ಮಾತೃವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನಾಧಿಪತಿ ಬುಧ ಅಷ್ಟಮದಲ್ಲಿ ಕುಜನ ಯುತಿಯಲ್ಲಿರ್ತಾನೆ. ಅವರಿಬ್ಬರ ನಡುವೆ ಕೇವಲ 2 ಡಿಗ್ರಿ 3 ಡಿಗ್ರಿ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಅವರು ಮಕರ ರಾಶಿಗೆ ಬರುವಾಗ ಮಾತೃವಿನ ಆರೋಗ್ಯದ ಬಗ್ಗೆ ಗಮನ ಕೊಡಿ. ವಾಹನದ ವಿಚಾರದಲ್ಲಿ ಮುನ್ನೆಚ್ಚರಿಕೆಗಳನ್ನು ಖಂಡಿತವಾಗಲೂ ತೆಗೆದುಕೊಳ್ಳಿ. ಏಕೆಂದರೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಬುಧನು ಕೂಡ ಅಷ್ಟಮದಲ್ಲಿರ್ತಾನೆ. ಆರೋಗ್ಯ, ಮಾನಸಿಕ ನೆಮ್ಮದಿ, ವಾಹನದ ಚಾಲನೆ ಮಾಡುವಂತಹ ವಿಚಾರಗಳು ಇದನ್ನೆಲ್ಲ ಅತ್ಯಂತ ಪ್ರಮುಖವಾಗಿ ತೆಗೆದುಕೊಳ್ಬೇಕು. ಏಕೆಂದರೆ ಸಮಸ್ಯೆಗಳನ್ನು ಮುಂಚಿತವಾಗಿಯೇ ಗುರುತಿಸ್ಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ಅವಕಾಶ ಸಿಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳು ಸ್ವಲ್ಪ ಆಲಸ್ಯ ಕಡಿಮೆ ಮಾಡಿದರೆ ಖಂಡಿತ ಅಭಿವೃದ್ಧಿ ಆಗುತ್ತೆ. ಗುರುದೃಷ್ಟಿ ಪಂಚಮ ಭಾವದ ಮೇಲಿದೆ. ಪಂಚಮಾಧಿಪತಿ ಶುಕ್ರನು ಕೂಡ ಅಷ್ಟಮದಲ್ಲಿ ಸೂರ್ಯನ ಜೊತೆ ಅಸ್ತಂಗತನಾಗಿರುತ್ತಾನೆ. ಆರೋಗ್ಯ ಮತ್ತು ಎಜುಕೇಷನ್ ಇದೆರಡನ್ನೂ ಮಕ್ಕಳ ಬಗ್ಗೆ ತುಂಬ ಕೇರ್ ತಗೊಳ್ಬೇಕು. ಮಿಥುನ ರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾಗುತ್ತೆ. ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸ ಇದೆಲ್ಲ ತುಂಬ ಇಡೀ ವರ್ಷಕ್ಕೆ ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಕೇವಲ 1 ಮಾಸ ಅಂದರೆ 1 ತಿಂಗಳಿಗೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಅದರಲ್ಲೂ ಜನವರಿ 15ರಿಂದ ಫೆಬ್ರವರಿ 15ರ ತನಕ ಅತಿ ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ಪಡೆದುಕೊಳ್ಳುತ್ತೆ. ಆರೋಗ್ಯ, ಮಾನಸಿಕ ನೆಮ್ಮದಿ, ಮಕ್ಕಳ ಒಂದು ವಿದ್ಯಾಭ್ಯಾಸ ಮತ್ತು ವಾಹನದ ವಿಚಾರ, ಮಾತೃವಿನ ಆರೋಗ್ಯ, ಒಡಹುಟ್ಟು ಸೋದರ ಮತ್ತು ಸೋದರಿಯರ ಆರೋಗ್ಯ, ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಲಕ್ಷ್ಮೀ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದು ಅತ್ಯಂತ ಅವಶ್ಯಕ ಕೂಡ. ಏಕೆಂದರೆ ಕೇತುವಿನ ಮೇಲೆ ಬೀಳುವ ಕುಜನ ದೃಷ್ಟಿ ಸ್ವಲ್ಪ ಸರ್ಪದೋಷಗಳನ್ನು ಜಾಸ್ತಿ ಮಾಡುತ್ತೆ. ಇದಕ್ಕೆ ನರಸಿಂಹನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ಷಷ್ಠಾಧಿಪತಿ ಕುಜ ಅಷ್ಟಮದಲ್ಲಿರ್ತಾನೆ. ಯಾವುದೇ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಬೇಡಿ. ಖಂಡಿತ ಇದರಿಂದ ಸಮಸ್ಯೆಗಳನ್ನು ನೋಡ್ತೀರಾ. ತುಂಬ ಹತ್ತಿರದವರಿಂದನೇ ನಿಷ್ಠುರಗಳನ್ನು ಕಾಣೋದಕ್ಕೆ ಕಾರಣವಾಗುತ್ತೆ. ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಇದರಲ್ಲಿ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಅಥವಾ ಸಣ್ಣ ಪ್ರಮಾಣದ್ದಾದರೂ ಕೂಡ ಜನವರಿ 15ರಿಂದ ಫೆಬ್ರವರಿ 26ರ ತನಕ ಅವಾಯ್ಡ್ ಮಾಡಿದರೆ ಖಂಡಿತ ಒಳ್ಳೆಯದು ಅಂತ ಹೇಳಿಬಿಡ್ತೇನೆ. ಅದನ್ನ ಗಮನಿಸ್ಕೊಳ್ಳಿ. ಮಾಂಗಲ್ಯ ಸ್ಥಾನಾಧಿಪತಿಯಾದಂತಹ ಗುರು ಜನ್ಮರಾಶಿಯಲ್ಲಿರ್ತಾನೆ. ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಒಡಹುಟ್ಟು ವಿವಾಹ ಇಂತಹದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು
ಒಂದೆರಡು ತಿಂಗಳು ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಜೂನ್ 1ನೇ ತಾರೀಕಿನ ನಂತರ ಮಿಥುನ ರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಈ ಸಮಯಗಳು ವೈವಾಹಿಕ ಜೀವನಕ್ಕೆ ಬಹಳ ಶುಭ ಫಲಗಳನ್ನು ಕೊಡುವಂತಹ ಸಮಯ. ಮತ್ತು ದಂಪತಿಗಳ ನಡುವೆ ಸಾಮರಸ್ಯ, ಆರೋಗ್ಯ ಇದೆಲ್ಲ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಅಷ್ಟಮ ಕುಜದೋಷ, ಅಷ್ಟಮದಲ್ಲಿ ಶುಕ್ರ, ಪಂಚಮಾಧಿಪತಿ ಅಷ್ಟಮ, ಚತುರ್ಥಾಧಿಪತಿ ಅಷ್ಟಮ, ದ್ವಿತೀಯ ವಾಕ್ಸ್ಥಾನ, ತೃತೀಯಾಧಿಪತಿ ಅಷ್ಟಮ ಎಲ್ಲರೂ ಕೂಡ ಮೃತ್ಯು ಸ್ಥಾನದಲ್ಲಿ ಸೇರುವಂಥದ್ದು. ಜನವರಿ 15ರಿಂದ ಫೆಬ್ರವರಿ 26ರ ತನಕ ಯಾವುದೇ ಹೂಡಿಕೆ ಮಾಡುವಂಥದ್ದು ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ವಾಹನ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ ಖಂಡಿತ ಅವಾಯ್ಡ್ ಮಾಡಿ. ಮಾತೃವಿನ ಆರೋಗ್ಯ, ವಾಹನ ಚಾಲನೆ, ಒಡಹುಟ್ಟುಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಆರೋಗ್ಯ ಮತ್ತು ವೈಯಕ್ತಿಕವಾಗಿ ಮಿಥುನ ರಾಶಿಯವರು ಇದನ್ನು ಹೆಲ್ತ್ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಭಾಗ್ಯಾಧಿಪತಿಯಾದಂತಹ ಶನಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಭಾಗ್ಯದಲ್ಲಿ ರಾಹು, ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಖಂಡಿತ ಫೆಬ್ರವರಿ 26ರ ನಂತರದಲ್ಲಿ ಮಿಥುನ ರಾಶಿಯವರು ಬಹಳಷ್ಟು ಒಳಿತನ್ನು ನೋಡ್ತೀರ. ಜೂನ್ 1ನೇ ತಾರೀಕಿನ ನಂತರ ಗುರುಬಲ ಅತಿ ಮುಖ್ಯವಾಗಿ ಸಿಗುವಂಥದ್ದು ಮಿಥುನ ರಾಶಿಯವರಿಗೆ. ಸೊ ಈ 2026 ಪ್ರಾರಂಭದ ಒಂದು ತಿಂಗಳನ್ನು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನೋಡಿಕೊಂಡ್ರೆ, ಯಾವುದೇ ಸಮಸ್ಯೆಗಳನ್ನು ಅನವಶ್ಯಕ ಬರದೇ ಇರೋ ರೀತಿ ತಡ್ಕೊಂಡ್ರೆ ಮುಂದೆ ಈ ಒಂದು ಹೊಸ ವರ್ಷ ಖಂಡಿತ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಕರ್ಮ ಉದ್ಯೋಗದಲ್ಲಿ ಶನಿ ಇರೋದರಿಂದ ಶನಿ ಹೆಚ್ಚಿನ ಪರಿಶ್ರಮಗಳನ್ನು ಹಾಕುವ ರೀತಿಯಲ್ಲಿ ಮಾಡ್ತಾನೆ. ಬಟ್ ಪ್ರತಿಫಲಗಳನ್ನು ಸ್ವಲ್ಪ ಕಡಿಮೆ ಕೊಡ್ತಾನೆ. ಗುರುಬಲ ಬರೋ ತನಕ ಈ ಒಂದು ಮಿಸ್ ಮ್ಯಾಚಿಂಗ್ ಅನ್ನೋದು ನಡೀತಾನೆ ಇರುತ್ತೆ. ಮಿಥುನ ರಾಶಿಯವರು ಎಷ್ಟೇ ಎಫರ್ಟ್ ಹಾಕಿದರೂ ಕೂಡ ರಿಸಲ್ಟ್ ಅನ್ನೋದು ಸ್ವಲ್ಪ ಸ್ಲೋ ಇರುತ್ತೆ. ಜೂನ್ 1ನೇ ತಾರೀಕಿನ ನಂತರ ಇದೆಲ್ಲ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಶುಕ್ರ ಅಷ್ಟಮದಿಂದ ಅಂದರೆ ಮಕರ ರಾಶಿಯಿಂದ ಕುಂಭರಾಶಿಗೆ ಬರೋದಕ್ಕೆ ಒಂದು ತಿಂಗಳು ತಗೊಳ್ತಾನೆ. ಆಲ್ಮೋಸ್ಟ್ ಫೆಬ್ರವರಿ 26ರ ನಂತರದಲ್ಲಿ ಭಾಗ್ಯಸ್ಥಾನದಲ್ಲಿ ಎಲ್ಲ ಗ್ರಹಗಳ ಸಂಚಾರ ಆಗ್ತಾ ಇರುತ್ತೆ. ಸೊ ಮಿಥುನ ರಾಶಿಯವರು ಒಂದು ತಿಂಗಳು ಸ್ವಲ್ಪ ಗಮನಿಸ್ಕೊಂಡ್ರೆ ಫೆಬ್ರವರಿ ನಂತರ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತೀರಾ. ಅದು ಕೂಡ ಉದ್ಯೋಗ ಕ್ಷೇತ್ರಕ್ಕೆ ತುಂಬ ಡಿಪೆಂಡ್ ಆಗಿರುತ್ತೆ. ಅದು ಖಂಡಿತ ನೀವು 4-5 ತಿಂಗಳಿಂದ ಏನೆಲ್ಲ ಪ್ರಯತ್ನಗಳು, ಕಳೆದ ಒಂದು ವರ್ಷದ ಒಂದು ಎಫರ್ಟ್ ಅನ್ನೋದೇನಿದೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ನಂತರ ಖಂಡಿತ ಅನುಕೂಲ ಆಗುತ್ತೆ. ಅಲ್ಲಿಯ ತನಕ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಏಕಾದಶ ಲಾಭಸ್ಥಾನಾಧಿಪತಿ ಕುಜ ಅಷ್ಟಮದಲ್ಲಿದ್ದಾನೆ. ಸೊ ಫೆಬ್ರವರಿ 26 ಕುಜ ಬದಲಾಗುವಂತಹ ಸಮಯ ಆಗಿರುತ್ತೆ. ಸೊ ಅಷ್ಟಮ ಕುಜದೋಷ ಅನ್ನುವಂಥದ್ದು ಪರಿಹಾರ ಆದರೆ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ. ಅಲ್ಲಿ ತನಕ ಸ್ವಲ್ಪ ನಷ್ಟಗಳೇ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ವ್ಯಯಾಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ಶುಕ್ರನ ದೃಷ್ಟಿ ಕುಟುಂಬ, ವಾಕ್ಸ್ಥಾನ ಮತ್ತು ಧನಸ್ಥಾನದ ಮೇಲೆ ಬೀಳುತ್ತೆ. ಮಿಥುನ ರಾಶಿಯವರು ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡ್ಕೊಳ್ಳಿ. ಅನವಶ್ಯಕ ವಾಗ್ವಾದಗಳನ್ನು ಮಾಡದೇ ಇರೋದು ಉತ್ತಮ. ಅದರಲ್ಲೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನಗಳನ್ನು ತಂದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಖಂಡಿತ ಅನುಕೂಲಗಳನ್ನು ಕೊಡುತ್ತೆ. ಸೊ 2026 ಆಂಗ್ಲ ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರು ಪ್ರತಿ 3 ತಿಂಗಳಿಗೆ ಅಭಿವೃದ್ಧಿಗಳನ್ನೇ ಕಾಣೋದಕ್ಕೆ ಸಾಧ್ಯತೆಗಳಿದ್ದಾವೆ. ಫೆಬ್ರವರಿ 26ರ ತನಕ ಪ್ರಾರಂಭದ 1.5 ತಿಂಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮಿಥುನ ರಾಶಿಯವರಿಗೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಪಠನೆ ಮಾಡಿ, ಖಂಡಿತ ಶುಭ ಆಗುತ್ತೆ. ಈ ವರ್ಷದಲ್ಲಿ ಗುರುಬಲ ಅನ್ನುವಂಥದ್ದು ಕೂಡ ಪ್ರಾರಂಭ ಆಗುತ್ತೆ. ಭಾಗ್ಯದಲ್ಲಿರುವ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಫೆಬ್ರವರಿ ನಂತರದಲ್ಲಿ ಶುಕ್ರನು ಕೂಡ ಉಚ್ಚ ಕ್ಷೇತ್ರಕ್ಕೆ ಬರುವಂಥದ್ದಿರುತ್ತೆ. ಶನಿ ಮತ್ತು ಶುಕ್ರರ ಒಂದು ಕಾಂಬಿನೇಷನ್ ಮಿಥುನ ರಾಶಿಯವರಿಗೆ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಉಂಟಾಗುತ್ತೆ. ಕೋಣಾಧಿಪತಿಗಳು ಅಂದರೆ ಪಂಚಮಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಶನಿ ಅವರಿಬ್ಬರು ಕೇಂದ್ರ ಸ್ಥಾನದಲ್ಲಿ ಸೇರ್ತಾರೆ. ಖಂಡಿತ ಬಹಳ ಒಂದು ಸಡನ್ನಾಗಿ ಏನಾದರೂ ಪ್ರಮೋಷನ್ ಅಥವಾ ಅಭಿವೃದ್ಧಿಗಳನ್ನು ಮಿಥುನ ರಾಶಿಯವರು ಕಾಣ್ತೀರಾ. ಜನವರಿ 15ರಿಂದ ಫೆಬ್ರವರಿ 26ರ ತನಕ ಸ್ವಲ್ಪ ಪೇಷನ್ಸಿಂದ ವ್ಯವಹಾರಗಳನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ಕಾಣ್ತೀರಾ.
ಜೂನ್ 1ನೇ ತಾರೀಕಿನಿಂದ ಗುರುಬಲ ಪ್ರಾರಂಭ ಆಗುತ್ತೆ. ವಿದ್ಯೆಗೆ ಬಹಳ ಅನುಕೂಲ, ಸಂತಾನ ಬಹಳ ಅನುಕೂಲ ಆಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ 100% ತುಂಬ ಒಳ್ಳೆಯ ಸಮಯ ಮಿಥುನ ರಾಶಿಯವರಿಗೆ. ಕರ್ಮ ಉದ್ಯೋಗದಲ್ಲಿ ಏನಾದರೂ ಒಂದು ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಅಥವಾ ಉದ್ಯೋಗದ ಪರಿವರ್ತನೆಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ 1ರ ನಂತರ ಪ್ರಾರಂಭ ಆಗುವ ಗುರುಬಲ ಮಿಥುನ ರಾಶಿಯವರಿಗೆ ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ. ಫೆಬ್ರವರಿ 26ರಿಂದ ಜೂನ್ ತನಕನೂ ಕೂಡ ಒಂದು ಶುಕ್ರನ ಸಂಚಾರ, ಬುಧನ ಸಂಚಾರ ಮತ್ತು ಶನಿ ಸಂಚಾರ, ಈ 3 ಗ್ರಹಗಳು ಮಿಥುನ ರಾಶಿಯವರಿಗೆ ಯೋಗಕಾರಕರಾಗಿರೋದ್ರಿಂದ ಆ 3 ಗ್ರಹಗಳು ಕೂಡ ಆಲ್ಮೋಸ್ಟ್ ಫೆಬ್ರವರಿಯಿಂದ ಜೂನ್ ಬರೋ ತನಕ ಒಂದು ಉತ್ತಮ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಸೊ ಹೊಸ ವರ್ಷ ಮಿಥುನ ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಜನವರಿ 15ರಿಂದ ಫೆಬ್ರವರಿ 26ರ ತನಕ ಸ್ವಲ್ಪ ಆರೋಗ್ಯ, ವಾಹನ, ಮಾತೃವಿನ ಆರೋಗ್ಯ, ಒಡಹುಟ್ಟುಗಳ ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಖಂಡಿತ ಅನುಕೂಲ ಆಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.